ತುಂಬ ಚೆನ್ನಾಗಿ ಅನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತು? ಇಷ್ಟ ಆಯ್ತು, ಭಾಳ ಇಷ್ಟ ಆಯ್ತು. ಯಾರ ಕ್ಯಾರೆಕ್ಟರ್ ಇಷ್ಟ ಆಯಿತು? ಕತ್ತಿ. ಓಕೆ, ನಮ್ಮ ಹತ್ರ ಕತ್ತಿ ಅಂತಾರೆ, ಆಮೇಲೆ ಆ ಕಡೆ ಹೋಗ್ಬಿಟ್ಟು ಇನ್ನೊಂದು ಕ್ಯಾರೆಕ್ಟರ್ ಹೇಳ್ತಾರೆ. ವೆರಿ ಹಾನೆಸ್ಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು ಸೊ ಮಚ್. ಈಗ ಗಂಡನ ಪಾತ್ರ ಇಲ್ಲ, ನಾನು ಇದು ಹೊಸ್ದಾಗಿ ನೋಡಿದ್ದು. ಈ ಥರ ಕ್ಯಾರೆಕ್ಟ್ರ್ ಯಾವುದೂ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಆಯಿತು. ಇದು 4th ಟೈಮ್ ಅನ್ಸುತ್ತೆ ನಾನು ಬರ್ತಾ ಇರೋದು. ಎಲ್ಲೂ ಬೋರ್ ಅನ್ನಿಸ್ಲಿಲ್ಲ ನನಗೆ. ತುಂಬ ಖುಷಿ ಆಯಿತು. ಮತ್ತು ಇನ್ನೂ ಒಂದೆರಡು ಸಲ ನೋಡಬೇಕು ಅಂದ್ಕೊಂಡಿದ್ದೀನಿ. ಡೀಟೇಲಿಂಗಾಗಿ ಒಂದೊಂದೇ ಗೊತ್ತಾಗ್ತಾ ಇರುತ್ತೆ. ಸೊ ಖುಷಿ ಆಯಿತು. ನೀವು ಎಲ್ಲರೂ ನೋಡಿ, ನೀವು ಸಪೋರ್ಟ್ ಮಾಡಿ. ನಾನು ಭಾಳಷ್ಟು ನಾನು ಹೇಳ್ತಾ ಇದ್ದೆ, ವಿನಯ್ ಅವ್ರಿಗೆ ಈ ಥರ ಪಾತ್ರ ಬೇಕಿತ್ತು. ಹೌದೌದು, ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ? ಹೌದು ಬೇಕಿತ್ತು. ಹೌದು, ತುಂಬ ವರ್ಷದಿಂದ ಆ್ಯಕ್ಚುಲಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಆ್ಯಕ್ಚುಲಿ ಅವ್ರಿಗೆ ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ನೋ ಪ್ರಾಬ್ಲಮ್. ದಟ್ ಈಸ್ ವಾಟ್. ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇದೇ ಥರದ್ದು, ಅಂದರೆ ಡಿಫ್ರೆಂಟ್ ಆಗಿರೋವಂಥ ಕ್ಯಾರೆಕ್ಟರ್ಸ್ ಬಂದರೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಸೊ ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಂತೂ ಸೂಪರಾಗಿ ತಿಂದಾಕ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಇದೆ, ಇದಕ್ಕಿಂತ ಅದ್ಭುತವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆಯಾ? ಓಕೆ, ನಮಗೆ ಗೊತ್ತಿಲ್ಲ ಇದು. ಸೊ ನೆಕ್ಸ್ಟ್ ಪಾರ್ಟ್ ಅಪ್ಡೇಟ್ ಈಗ. ಎಕ್ಸಾಕ್ಟ್ಲಿ. ಸೊ ಅವ್ರ ಯಜಮಾನ್ರದ್ದು ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ನೋಡೋಣ. ಆ್ಯಕ್ಚುಲಿ ನೀವು ಕೂಡ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ನಿಂಗೇನು ಅನ್ನಿಸ್ತು ಚೈತ್ರ? ಮೂವಿ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರು ತುಂಬ ಎಲ್ಲೂ ಬೇಜಾರಾಗಿಲ್ಲ. ಯಾವ ಕ್ಯಾರೆಕ್ಟರು ಸಣ್ಣದು ದೊಡ್ಡದು ಆ ಥರ ಇಲ್ಲ. ಎಲ್ಲರ ಕ್ಯಾರೆಕ್ಟರ್ನು ತುಂಬ ಚೆನ್ನಾಗಿ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ತುಂಬ ನ್ಯಾಚುರಲ್ ಆಗಿ ಅನ್ನಿಸ್ತಾರೆ, ಎಲ್ಲೂ ಆ್ಯಕ್ಟಿಂಗ್ ಅಂತ ಅನ್ನಿಸಿಲ್ಲ. ಆ್ಯಂಡ್ ಆ್ಯಸ್ ನನಗೆ ನನ್ನ ಬ್ರದರ್ ಇನ್ ಲಾ ಬಗ್ಗೆ ವಿನಯ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಪಾತ್ರಗಳು ಅವರು ತುಂಬ ಮನಸ್ಸಿಟ್ಟು ಮಾಡಿರೋದು ಇದರಲ್ಲಿ ಕಾಣ್ತಾ ಇದೆ. ನಾನೇನಂದರೆ ರೌಡಿಸಮ್ನ ಇಷ್ಟು ಕ್ಲಾಸಿಕ್ ಆಗಿ ತೋರಿಸ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ? ಹೌದು, ಅದೇ ರೌಡಿಸಮ್ನ ನಾವು ಕೇಳಿದ್ವಿ, ಪೇಪರಲ್ಲಿ ಓದ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ ಒಂಥರ ಈ ಥರನೂ ಇತ್ತು ಬೆಂಗಳೂರು ಅನ್ನೋದಕ್ಕೆ ನಿಜವಾಗ್ಲಿ ನಮ್ಮ ಕಣ್ಮುಂದೆ ಬಂತು. ಅದರಲ್ಲಿ ನಮ್ಮವರು ಗೊತ್ತಿರೋರೆಲ್ಲ ಅದರಲ್ಲಿ ನೋಡಿ ಇನ್ನೂ ಖುಷಿನೇ ಆಯಿತು. ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರೂ ತುಂಬ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಬಂದು ಪ್ರೋತ್ಸಾಹಿಸಬೇಕು. ಇಂಥ ಒಳ್ಳೊಳ್ಳೆ ಮೂವಿಗಳನ್ನ ಪ್ರೋತ್ಸಾಹಿಸಿದ್ರೆ ಇನ್ನೂ ಒಳ್ಳೆ ಮೂವಿಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ನಾಜೂಕಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲೂ ಯಾವುದೇ ರೀತಿ ನಮಗೆ ಈ ಕ್ಯಾರೆಕ್ಟ್ರು ಏನೋ ಒಂಥರ ಇದೆ, ಚೆನ್ನಾಗಿ ಮಾಡಿಲ್ಲ ಅಂತ ಎಲ್ಲೂ ಅನಿಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಕ್ಯಾರೆಕ್ಟ್ರಿಂದ ಹಿಡಿದು ದೊಡ್ಡ ಕ್ಯಾರೆಕ್ಟ್ರ್ವರೆಗೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲೂ ಹೀರೋ ತುಂಬ ಒಂಥರ ಟಚ್ ಆಗುತ್ತೆ ಅವ್ರ ಕ್ಯಾರೆಕ್ಟ್ರು. ತುಂಬ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಫಸ್ಟಿಂದ ಲಾಸ್ಟ್ವರೆಗೂ ಆ ಬಲರಾಮನ್ ಕ್ಯಾರೆಕ್ಟ್ರ್ ಏನಿದೆ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ.